ಈ ದೇಶ, ಈ ಸಂವಿಧಾನ, ನನಗೆ ಇದೇ ಸಂವಿಧಾನ. ಈ ಸಂವಿಧಾನ ನನ್ನ ಕಾಪಾಡ್ತಾ ಇದೆ. ನಾವು ಈ ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾಕೆ ನಾವು ಇದನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರೆಲ್ಲ ಸೇರಿ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಈ ಬುಕ್ ಅನ್ನು ಯಾಕೆ ಎತ್ತಿ ಹಿಡಿತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಬೈಬಲ್ ಇದು. ನಮಗೆ ಈ ಸಂವಿಧಾನ ನಮಗೆ ರಕ್ಷಣೆ ಮಾಡುತ್ತೆ. ಇವತ್ತು ನೀವೆಲ್ಲ ಸ್ವಾಮಿ ವಿಧಾನಸಭೆಯಲ್ಲಿ ಬಂದು ನಮ್ಮ ಮುಗ್ಧ ಜನರಿಗೆ ಏನೇನೋ ಹೇಳ್ಬಿಟ್ಟು ಸುಳ್ಳು ಹೇಳಿ ಒಬ್ಬ ದಲಿತನ್ನ ಯಾವ ರೀತಿ ಆದ್ರೂ ತಾವು ಬಳಸ್ಕೋಬಹುದು ಅಂತೇಳಿ ಮನುವಾದಿಗಳು ಏನ್ ಮಾಡ್ತಾ ಇದಾರಲ್ಲ, ಇದು ನಡೆಯಲ್ಲ. ಈ ಸಂವಿಧಾನ ನನ್ನನ್ನು ರಕ್ಷಣೆ ಮಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ್ಕೊಂಡ್ರೆ ದಲಿತ ಅಂತ ಹೇಳಿ. ಹೌದು ಸ್ವಾಮಿ, ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತಾಗೆ ಸಾಯ್ತೀನಿ. ಅದು ನಮ್ಮ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಂತ ನನಗೆ ರಕ್ಷಣೆ ಇದೆ. ಇವತ್ತು ಬಹುಶಃ ಈ ಸಂವಿಧಾನ ಇಲ್ಲಂದ್ರೆ ನಾವು ಎಲ್ಲಿ ಹೋಗ್ತಿದ್ವೋ ನನಗೆ ಗೊತ್ತಾಗ್ತಿದ್ದಿಲ್ಲ. ಅಂತ ರೀತಿಯಾಗಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಬಿಟ್ಟು ಇವತ್ತು ಈ ಕೇಸನ್ನ ಇಟ್ಕೊಂಡು ಇವತ್ತು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ಬಹುಶಃ ಇವತ್ತು ಬಹಳ ಜನ ಇವತ್ತು ದೇಶದಲ್ಲಿರುವಂತ ಅನೇಕ ಮಂತ್ರಿಗಳು, ಇವತ್ತು ದೇಶವನ್ನ ನಡೆಸುವಂತ ಮಂತ್ರಿಗಳಂದ್ರೆ ಈಗಾಗಲೇ ಕೂಡ ದೇಶದಲ್ಲಿ ಕೇಂದ್ರ ಮಂತ್ರಿಗಳನ್ನ ಒಳಗೊಂಡು ಸುಮಾರು ದೇಶದ ಬಿಜೆಪಿ ಅಧಿಕಾರದಲ್ಲಿರುವಂತಹ ಮಂತ್ರಿ ಮಂಡಳ ಸುಮಾರು 336 ಜನ ಇದ್ದಾರೆ. ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತಹ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಲ್ಲ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? 126 ಜನದ ಮೇಲೆ ಇವತ್ತು ಗಂಭೀರವಾದಂತಹ ಪ್ರಕರಣಗಳು. ಅದು ಹೇನಸ್ ಅಂದ್ರೆ ನಿಮ್ಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ಇವತ್ತು ತಾವೆಲ್ಲರೂ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸುವೇಂದ್ರ ಅಧಿಕಾರಿ ಅಂತೇಳಿ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ 29 ಕೇಸ್ಗಳಿದ್ದಾವೆ, ಗಂಭೀರವಾದಂತಹ ಪ್ರಕರಣಗಳಿದ್ದಾವೆ. ಇಲ್ಲ ಸ್ವಾಮಿ, ಕೆಲವರಿಗೆಲ್ಲ ನ್ಯಾಯಾಲಯಗಳು ಹೋದ್ಮೇಲೆ ಅಲ್ಲಿಂದ ವಾಪಸ್ ಅಂದ್ರೆ ಅವ್ರ ಮೇಲೆ ಏನಿಲ್ಲ ಅಂತ ಹೇಳಿ ಬರುತ್ತೆ. ನನಗೂ ಅದೇ ನಂಬಿಕೆ ಇದೆ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ, ಹೌದು ನೀನು ಇನ್ನ ಅಪರಾಧಿ ಅಲ್ಲ, ನಿನ್ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ನಾನು ಈ ಸಂವಿಧಾನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಕೊಡ್ಲಿಕ್ಕೆ ನ್ಯಾಯ ವ್ಯವಸ್ಥೆ ಕೂಡ ನಾನು ಹೋಗಿದ್ದೀನಿ. ಈ ಕೇಂದ್ರ ಸಂಸ್ಥೆಗಳು ಇವನ್ನ ಇಟ್ಕೊಂಡು ಅದನ್ನ ನನ್ನ ಮೇಲೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನನಗೆ ಇಕ್ಕಟ್ಟಿನ ಸಿಲಿಸಿದಾಗ ನ್ಯಾಯ ದೇವಾಲಯ ರಕ್ಷಣೆ ಕೊಟ್ಟಿದೆ. ಇವರೇನು ನ್ಯಾಯದೇವರುಗಳ ಆ ಸ್ಥಾನದಲ್ಲಿ ಕುಂತು ನೀನು ಆರೋಪಿ ನೀನು ಕನ್ವಿಕ್ಟ್ ಆಗಿದೆ, ನಿನ್ಗೆ ಆಗಿದೆ ಅಂತೇಳಿ ನಾನು ಎಲ್ಲೆಲ್ಲ ಕನ್ವಿಕ್ಟ್ ಆಗಿದ್ದೇನೆ ಸ್ವಾಮಿ. ನನಗೆ ಅವಕಾಶ ಇದೆ. ಈ ಸಂವಿಧಾನದಲ್ಲಿ ನನ್ನ ಮೂಲಭೂತ ಹಕ್ಕು ಅದು. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಆ ಹಕ್ಕನ್ನು ಕೂಡ ತಾವು ಕಲಿಸಿದ್ದೇ ಇದ್ರೆ ಹೆಂಗ್ ಸ್ವಾಮಿ? ನನ್ನ ರಾಜೀನಾಮೆ ಕೇಳಕ್ಕಿಂತ ಮೊದಲು ನೀವು 126 ಜನದ ರಾಜೀನಾಮೆ ಮಾಡಿಸಿ, ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ಅವ್ರನ್ನ ರಾಜೀನಾಮೆ ಮಾಡಿಸಿ, ಅಸ್ಸಾಂ ಮುಖ್ಯಮಂತ್ರಿ ಆದಂತ ಹೇಮಂತ ಬಿಶ್ವಾಸ್ ಅವ್ರನ್ನ ರಾಜೀನಾಮೆ ಮಾಡಿಸಿ, ಅವ್ರನ್ನ ರಾಜೀನಾಮೆ ಬಿಟ್ಟು ಒಬ್ಬ ದಲಿತರಿಂದ ಕೆಳಮಟ್ಟದಿಂದ ಮೇಲೆ ಬಂದವ್ರ ಮೇಲೆ ತಾವು ಗದಾ ಪ್ರಹಾರ ಮಾಡ್ತಾ ಇದ್ರಿ ಸ್ವಾಮಿ. ಇದು ಯಾವ ನಾಯಿ ಸ್ವಾಮಿ ಇದು? ಇಲ್ಲಿ ಇದೇ ಸದನದಲ್ಲಿ ವಿರೋಧ ಪಕ್ಷದವರ ಮೇಲೆ, ನಮ್ಮ ಆ ಸದನದ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರ ಮೇಲೆ ಎಷ್ಟು ಕೇಸ್ ಇಲ್ಲ ಸ್ವಾಮಿ? ಎಲ್ಲರ ಮೇಲೂ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳಲ್ಲಿ ಬರಲಿ, ನ್ಯಾಯಾಲಯ ನನಗೇನಾದ್ರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ಕನ್ವಿಕ್ಟ್, ನಿನ್ನಿಂದ ತಪ್ಪಾಗಿದೆ ಅಂದ್ರೆ ನಾನು ಯಾವುದೇ ಶಿಕ್ಷೆ ಕೊಟ್ಟು ಕೂಡ ನಾನು ತಲೆಬಾಗಕ್ಕೆ ನಾನು ತಯಾರಿದ್ದೀನಿ. ನ್ಯಾಯಸ್ಥಾನಕ್ಕೆ ನಾನು ತಲೆಬಾಗ್ತೀನಿ. ನ್ಯಾಯಸ್ಥಾನಕ್ಕೆ ತಲೆಬಾಗ್ತೀವಿ ನಾವು. ಅಂತದನ್ನು ಬಿಟ್ಟು ಇವತ್ತು ನೀವೇ ವಿಚಾರಗಳನ್ನು ಮಾಡಿಕೊಂಡು, ನೀವೇ ಯಾವ ಒಂದು ತನಿಖಾ ಸಂಸ್ಥೆಗಳನ್ನು ತೆಗೆದುಕೊಂಡು ಅದನ್ನು ತೋರಿಸಿ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸ್ತೀರಂದ್ರೆ ಇವತ್ತು ಸದನ ನಮಗೆ ದೊಡ್ಡ ಒಂದು ಅವಕಾಶ, ಶಕ್ತಿ.
ಆ ದಿಕ್ಕನ್ನು ತಪ್ಪಿಸಬಾರದು, ನಮ್ಮ ಮುಗ್ಧ ಜನರನ್ನ ಕೆಟ್ಟ ದಾರಿ ತೆಗೆದುಕೊಂಡು ಹೋಗಬಾರದು ಅಂತೇಳಿ ನಮ್ಮ ಸದನ ಶಕ್ತಿ ಇತ್ತು. ಆದ್ರೆ ಇವತ್ತು ಆ ಶಕ್ತಿಯಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ. ವಿರೋಧ ಪಕ್ಷದವರು ವಿನಾಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರು ಮಾಧ್ಯಮದಿಂದಾದ್ರೂ ತಾವು ಬೆಳಕಿಗೆ ಚೆಲ್ಲಿ, ನಾನು ಇವತ್ತು ಊರಲ್ಲಿದ್ರೆ ನಾನೇ ಉತ್ತರ ಕೊಡ್ತಿದ್ದೆ ಅನ್ನುವಂತ ವಿಚಾರವನ್ನು ಹೇಳಿದ್ರು. ಇವತ್ತು ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಇವತ್ತು ಪೊನ್ನಣ್ಣ ಸಾಹೇಬರು ನಮ್ಮ ರಾಜಕೀಯ ನಮ್ಮ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗಳು, ಅವರೆಲ್ಲ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿದ್ದಾರೆ. ಇವತ್ತು ನಾನು ಮಂತ್ರಿ ಆಗ್ಲಿಕ್ಕೆ ಇನ್ನೊಂದು ಬಹಳ ದೊಡ್ಡ ಒಂದು ನನಗೆ ನನ್ನ ಮೇಲೆ ತಪ್ಪಿತಸ್ಥ ಅಲ್ಲ ಅನ್ನುವಂತ ಕಾರಣಕ್ಕೆ ಮಾನ್ಯ ಗವರ್ನರ್ ಸಾಹೇಬರು ಇವ್ರು ನನಗೆ ಯಾಕೆ ಪ್ರಮಾಣ ವಚನ ಮಾಡ್ಲಿಕ್ಕೆ ಅವಕಾಶ ಕೊಟ್ರು ಅಂತ ಪ್ರಕರಣ ಇದ್ರೆ ನನಗೆ ತೋಳಕ್ಕಾಗುತ್ತಾ ಸಂವಿಧಾನದಲ್ಲಿ? ಗವರ್ನರ್ಗಿಂತ ಇವ್ರು ದೊಡ್ಡವರ? ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾ ಇದ್ರಿ? ಇದನ್ನ ನಮ್ಮ ಸಮಾಜ, ವಾಲ್ಮೀಕಿ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಗಮನಿಸ್ತಾ ಇದೆ. ತಾವು ಎಚ್ಚರಿಕೆ ತಗೋಬೇಕು. ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಕೇವಲ ರಾಜಕೀಯಕ್ಕಾಗಿ ತಾವು ಮಾಡಬೇಡಿ. ಎಲ್ಲೇ ಯಾರು ಏನೋ ಮಾಡಿದರೆ ನಾನು ಇಲ್ಲಿ ಅಧಿಕಾರನ ಇಲ್ಲಿ ನಡ್ಸಕ್ ಕೊಡಲ್ಲ ಅನ್ನುವಂತ ವಿಚಾರವನ್ನು ತಾವು ಮಾಡಬೇಡಿ. ದಯಮಾಡಿ ಬನ್ನಿ. ನನಗೂ ತಮ್ಮ ಮೇಲೆ ಯಾರ ಮೇಲೆ ಕೂಡ ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ದ್ವೇಷಗಳಿಲ್ಲ. ಮೊನ್ನೆ ವಿಜೇಂದ್ರ ಅವರು ಹೇಳ್ತಾ ಇದ್ರು, ನಾಗೇಂದ್ರನ ಮೇಲೆ ನನಗೆ ವೈಯಕ್ತಿಕ ದ್ವೇಷ. ನಾನು ಸ್ವಾಗತ ಮಾಡಿದೆ. ಆ ರೀತಿ ಬನ್ನಿ ಸ್ವಾಮಿ. ರಾಜಕೀಯವನ್ನು ದುರುದ್ದೇಶ ಇಟ್ಕೊಂಡು ರಾಜಕೀಯ ಪ್ರೇರಿತವಾದಂತ ಮಾಡಿ ಈ ರಾಜ್ಯದ ಜನತೆಗೆ ಲೂಟಿ ಹೊಡೆದಿದ್ದಾರೆ ಅಂದ್ರೆ ದಿನ ಪ್ರತಿದಿನ ವಾಲ್ಮೀಕಿಯನ್ನ ಅಪಮಾನಕ್ಕೆ ಒಳಗಾಗಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ರಾಮ ಯಾರು ಅನ್ನುವಂತ ವಿಚಾರವನ್ನ, ಶ್ರೀರಾಮ ಯಾರು, ನಮ್ಮ ರಾಮ ರಾಜ್ಯ ಯಾವ ರೀತಿ ಇತ್ತು ಅಂತೇಳಿ ಈ ದೇಶಕ್ಕೆ, ಈ ನಾಡಿಗೆ ಬೆಳಕು ತಂದಂತವರು ವಾಲ್ಮೀಕಿಯವರು. ಅವರ ಸಂತತಿಯನ್ನು ಅವರ ಸಂತತಿಯನ್ನೇ ಕಾಪಾಡಿರುವಂತ ಒಂದು ವ್ಯಕ್ತಿ ವಾಲ್ಮೀಕಿಯವರು. ಅವರ ಮೇಲೆ ಈ ರೀತಿಯಾದಂತಹ ದಿನಾ ಇಲ್ಲ ಸಲ್ಲದ ಕಾರಣ ವಾಲ್ಮೀಕಿ ಮೇಲೆ ಒಂದು ಹಗರಣವನ್ನು ಮಾಡದಂತ ವಾಲ್ಮೀಕಿನೇ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀರಲ್ಲ ಸ್ವಾಮಿ. ನಿಮಗೆ ಗೊತ್ತಿಲ್ಲ ಮೊನ್ನೆ ತಾನೇ ದೇಶದಲ್ಲಿ ಏನ್ ನಡೀತು ಅಂತೇಳಿ? ರಾಮನ ಹುಂಡಿ ಕದ್ರು, ಅದಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಅಂತ ಒಂದು ಕೃತ್ಯಕ್ಕಿಂತ ದೊಡ್ಡ ಕೃತ್ಯನ ನಾವು ನಮ್ಮನೆಯವರು ಕೂಡ ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕಿ ಬಂದಿದೀವಿ. ನಮ್ಮ ರಾಮ ಇಲ್ಲ ಒಳ್ಳೇದಾಗ್ಬೇಕು, ಈ ಭಾಗಕ್ಕೆ ಒಳ್ಳೇದಾಗ್ಬೇಕು, ರಾಮರಾಜ್ಯ ಮತ್ತೆ ಬರಬೇಕನ್ನುವಂಥದ್ದು. ರಾಮರಾಜ್ಯ ಬರ್ಲಿಕ್ಕೆ ಮಾಡ್ತಾ ಇಲ್ಲ ಇವರು ಮನುವಾದಿಗಳು. ಈ ಮನುವಾದಿಗಳು ಇನ್ನ ಕೆಳಮಟ್ಟದಲ್ಲಿರುವಂತ ಅವನು ಅಲ್ಲೇ ಇರಬೇಕು, ವರ್ಣ ಪದ್ಧತಿಯನ್ನು ಮತ್ತೆ ತರಬೇಕು. ಕೆಳಗಿನವನು ಕಾಲಿನಲ್ಲೇ ಹುಟ್ಟಂತವನು ಶೂದ್ರನಂತೇಳಿ ಅವ್ರು ಏನ್ ಭಾವಿಸಿದಾರಲ್ಲ ವರ್ಣ ಪದ್ಧತಿಯಲ್ಲಿ. ತಲೆಯಿಂದ ಹುಟ್ಟಿದಂತವರು ಬ್ರಾಹ್ಮಣರು, ತೋಳದಿಂದ ಹುಟ್ಟಿದಂತವರು ಹೊಟ್ಟೆಯಿಂದ ಹುಟ್ಟಿದಂತವರು ವೈಷ್ಣವರು, ತೋಳದಿಂದ ಹುಟ್ಟಿದಂತವರು ಕ್ಷತ್ರಿಯರು, ಪಾದದಿಂದ ಹುಟ್ಟಿದವರು ಶೂದ್ರರು ಅಂತೇಳಿ ಇವತ್ತೇನು ವರ್ಣ ಪದ್ಧತಿಯಲ್ಲಿ ತಾವು ಮಾಡ್ಕೊಂಡಿದ್ರಲ್ಲ, ಇದನ್ನ ಮತ್ತೆ ತಾವು ಮಾಡ್ಲಿಕ್ಕೆ ಹೊಂಟಿದ್ದೀರಿ ಸ್ವಾಮಿ. ತಾವು ಮಾಡಬೇಡಿ ಈ ರೀತಿ. ಇದು ಸಂವಿಧಾನ ಪದ್ಧತಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ದಲಿತರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕನ್ನುವಂಥದ್ದನ್ನ, ಅಂತ ದಲಿತರಿಗೆ ಈ ಸದನದ ಮೂಲಕ ತಾವು ಹಕ್ಕುಚ್ಯುತಿಯನ್ನು ಮಾಡ್ತಾ ಇದ್ರಿ. ನನ್ನ ಮೇಲೆ ಇಲ್ಲ ಸಲ್ಲದ ಕಾರಣ ನನಗೆ ಕೋರ್ಟ್ ಅವಕಾಶ ಕೊಟ್ಟಿದೆ. ನಾನು ಬೇಲ್ ಮೇಲೆ ಇದ್ದೇನೆ. ಯಾರಿಲ್ಲ ಸ್ವಾಮಿ? 126 ಜನ ಇಲ್ಲನ? ನಿಮ್ಮ ಕೇಂದ್ರ ಮಂತ್ರಿಗಳು 78 ಮಂತ್ರಿಗಳಲ್ಲಿ 26 ಜನದ ಮೇಲೆ ಇಲ್ಲನ? 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನ? ಈ ರೀತಿ ಅಂತ ತಮ್ಮ ತಟ್ಟೆಯಲ್ಲಿನೇ ಹೆಗ್ಗಣ ಇಟ್ಕೊಂಡು ನೊಣನ ಹುಡುಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂತ ನೊಣನ